ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಅಜ್ಜಮ್ಮ ಹತ್ಕೊಂಡು ಅನ್ನ ಹಾಕದ ಮನೆ ದಾನ ಧರ್ಮ ಮಾಡೋ ಮನೆ ಯಾವಾಗಲೂ ಸಂದಾಗಿರ್ತೈತೆ ಅಂತ ಹೇಳ್ತಾರೆ. ಇನ್ನು ನೋಡಿದ್ರೆ ಒಬ್ಬ ಮನುಷ್ಯ ಆಗಿ ಮಿನಿಸ್ಟ್ರ್ ಆಗಿ ಎಲ್ಲರಿಗೂ ಒಳ್ಳೇದೇ ಮಾಡ್ತಾ ಬಂದಿದ್ಯಾ. ಆದರೂ ಯಾಕ್ಲಾ ನಮ್ಗೆ ಹಿಂಗಾದದು? ಇದೇ ಏನಪ್ಪ ಸಂದಾಗಿರೋದು ಅಂದರೆ, ಒಳ್ಳೇದು ಮಾಡಿದವ್ರಿಗೆ ಯಾವತ್ತೂ ಒಳ್ಳೆ ಫಲನೇ ಸಿಗ್ತೈತೆ ಅಂತ ಹೇಳ್ತಾರಲ್ಲ, ಇದೇ ಏನಪ್ಪ ಒಳ್ಳೆ ಫಲ? ಆದರೂ ಯಾಕ್ಲಾ ನಮ್ಮೆಲ್ರಿಗೂ ಕಣ್ಣೀರಲ್ಲೇ ಕೈ ತೊಳೆಯಂಗೆ ಮಾಡ್ತಿದ್ದಾನೆ ಅದ್ಯಾವರು? ಇದು ಯಾವ ಸೀಮೆ ನ್ಯಾಯಲ್ಲ, ಯಾವ ಸೀಮೆ ನ್ಯಾಯ? ಶಿವರಾಮ, ಯಾಕ್ಲಾ ನಮಗೆ ಹಿಂಗಾತದೆ? ಮಾತಾಡ್ಲಾ ಶಿವರಾಮ ಅಂತಿರ್ತಾರೆ ಅಜ್ಜಮ್ಮ. ಶಿವರಾಮೇಗೌಡರು ನೆನ್ಪು ಮಾಡ್ಕೊತಿರ್ತಾರೆ ಈಶ್ವರಿ ಬಟ್ಟೆ ಕಿತ್ತಾಕಿದ್ದು. ಈಶ್ವರಿ ಹೇಳಿದ್ದು ನೀವು ತಿಳ್ಕೊಂಡಂಗೆ ಅವಳು ಹೊಟ್ಟೆಯಲ್ಲಿ ವಂಶದ ಕುಡಿ ಬೆಳೀತಿಲ್ಲ ಅನ್ನೋದನ್ನೆಲ್ಲ ನೆನ್ಪು ಮಾಡ್ಕೊತಿರ್ತಾರೆ. ಈಶ್ವರಿ, ಈ ಸತ್ಯ ನಿನಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಈಶ್ವರಿ ಗಾಬರಿ ಹಾಕ್ಕೊಂಡು ನಿಂತಿರ್ತಾಳೆ. ನಿನ್ನೆ ಕೇಳ್ತಾ ಇರೋದು, ಮಾತಾಡೋ ಅಂತಾರೆ ಶಿವರಾಮೇಗೌಡರು. ನನಗೆ ನಿನ್ನೆ ಗೊತ್ತಾಯ್ತು ಬಾವ. ಸೀಮಂತಕ್ಕೆಲ್ಲ ಸಿದ್ಧತೆ ನಡೀತಾ ಇದ್ರು, ಹೋಗೋದು ಇವ್ರ ಮನ ಅಂತ ಸುಮ್ಕಿದ್ಬಿಟ್ಟ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಬಾವ, ನನಗೆ ಆ ವಿಚಾರ ಗೊತ್ತಾದಾಗಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಂತಿರ್ತಾಳೆ ಈಶ್ವರಿ. ನಿಲ್ಲಿಸೋ ಅಂತಾರೆ ಶಿವರಾಮೇಗೌಡರು. ಸಾಕು, ಮುಂದಕ್ಕೇನು ಹೇಳ್ಬೇಡ. ನಿನಗೆ ವಿಷಯ ಗೊತ್ತಾಗಿದೆ ಅಂತ ಹೇಳಿದಿದ್ರೆ ನಮ್ಮ ಕನಸುಗಳ ಜೊತೆಗೆ ಮರ್ಯಾದೆನಾದರೂ ಉಳಿತಾ ಇತ್ತು. ಹೊಂಟೋಯ್ತು, ಎಲ್ಲ ಹೊಂಟೋಯ್ತು. ನಮ್ಮ ಆಸೆ ಕನಸುಗಳ ಜೊತೆಗೆ ಈ ಅಟ್ಟಿ ಮರ್ಯಾದೆಯೂ ಹೊರಟೋಯ್ತು ಅಂತ ಹತ್ಕೊಂಡು ಹೇಳ್ಕೊಂಡು ಶಿವರಾಮೇಗೌಡರು, ಮೋಹನ ನನಗೆ ಯಾಕೋ ಇಲ್ಲಿರೋದಕ್ಕೆ ಹೊಸಿ ಕಷ್ಟ ಆಗ್ತದೆ, ಹೊಸಿ ತೋಟದ ಕಡೆಗೆ ಓಡಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಬೇಡ ರೀ, ನೀವು ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ, ಹಟ್ಟಿಯಲ್ಲಿ ಹೊಸಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾರೆ ಮೋಹನ. ಇಲ್ಲ ಮೋಹನ, ನಾನು ಹೋಗ್ತೀನಿ ಅಂತ ಶಿವರಾಮೇಗೌಡರು ಹೋಗೋಕ್ಕಂತ ಹೋಗ್ತಾರೆ. ಅಣ್ಣ, ನನಗೂ ಯಾಕೋ ಮನಸ್ಸೇ ಸರಿಯಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತಾರೆ ಗೋವಿಂದೇಗೌಡರು. ಬೇಡ ಗೋವಿಂದ, ನನಗೆ ಯಾಕೋ ಒಂಟಿಯಾಗಿರಬೇಕು ಅನ್ನಿಸ್ತೈತೆ, ಒಂಟಿಯಾಗಿದ್ದರೆ ಸಮಾಧಾನನೂ ಆಗ್ಬೋದು ಅಂತ ಹೇಳಿ ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ಹೊರಟೋಗ್ತಾರೆ ಶಿವರಾಮೇಗೌಡರು. ವಾ ತಾಯಿ, ಮೇಲಿಂದ ಮೇಲೆ ಯಾಕವ್ವ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ನಮಗೆ? ಹುಲ್ಕೇರಮ್ಮ ಅಂತ ಅಳ್ತಿರ್ತಾಳೆ ಕೈ ಮುಗ್ದು ಅಜ್ಜಿ. ಗೇಟ್ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ ಶಿವರಾಮೇಗೌಡರು. ಪೊಲೀಸು ಮತ್ತು ಬಾಡಿಗಾರ್ಡು ಅಲ್ಲೇ ನಿಂತಿರ್ತಾರೆ. ಪೊಲೀಸು, ಸರ್ ಮೇಲಿಂದ ನಿಮ್ಮ ಸುರಕ್ಷತೆಗಾಗಿ ಹೇಳಿದ್ದಾರೆ ಸರ್, ಪ್ರೋಟೋಕಾಲ್ ಸರ್ ಅಂತ ಹೇಳ್ತಾರೆ ಪೊಲೀಸು. ಪರವಾಗಿಲ್ಲ, ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀರಿ ಅಂತಾರೆ ಶಿವರಾಮೇಗೌಡರು. ಒಬ್ಬರನ್ನೇ ಎಲ್ಲಿಗೂ ಒಂಟಿಯಾಗಿ ಕಳಿಸ್ಬಾರ್ದು ಅಂತ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ದಾರೆ ಸರ್ ಅಂತಾರೆ ಪೊಲೀಸು. ಹೇಳ್ತಾ ಇದ್ದೀನಿ ತಾನೇ ಅಂತಾರೆ ಶಿವರಾಮೇಗೌಡರು. ಕಡೆ ಪಕ್ಷ ದೂರದಿಂದ ಆದರೂ ಫಾಲೋ ಮಾಡ್ತೀನಿ ಸರ್ ನಿಮ್ಮನ್ನು, ಅಮ್ಮನಿಂದನೂ ನಿಮಗೆ ತೊಂದರೆ ಆಗಲ್ಲ, ಹಾಗೆ ಬೇರೆ ರೀತಿ ನಿಮಗೆ ತೊಂದರೆ ಆಗದಿದ್ದಂಗೆ ನೋಡ್ಕೊತೀನಿ ಸರ್ ಪೊಲೀಸ್ ಹೇಳ್ತಾರೆ. ಶಿವರಾಮೇಗೌಡರು ಪೊಲೀಸ್ ಮುಖ ನೋಡ್ತಾರೆ. ಸಾರಿ ಸರ್ ಅಂತ ಹೇಳ್ತಾನೆ ಪೊಲೀಸು. ಶಿವರಾಮೇಗೌಡರು ಒಬ್ಬರೇ ಹೋಗ್ತಿರ್ತಾರೆ. ಇತ್ತ ಸುಭಾಷ ಅವ್ರ ಫ್ರೆಂಡು ಕುತ್ಕೊಂಡು ಮಾತಾಡ್ತಿರ್ತಾರೆ ರಚ್ಚಕಟ್ಟೆ ಮೇಲೆ. ಅಲ್ಲ ಮಗ, ಈಗ ತಾನೇ ನಿನಗೆ ಗ್ರಾನೈಟ್ ವ್ಯವಹಾರ ಒಪ್ಸಿದ್ರು, ನಮ್ಮ ಸುಭಾಷ್ ಸೆಟ್ಲಾದ ಅಂತ ಊರು ತುಂಬ ಹೇಳ್ಕೊಂಬರ್ತಾ ಇದ್ದೀನಿ, ಇನ್ನು ನೋಡಿದ್ರೆ ಇಂಥ ಶಾಕಿಂಗ್ ವಿಷಯ ಹೇಳ್ತಾ ಇದೀಯಾ ಅಂತ ಸುಭಾಷನ್ ಫ್ರೆಂಡು ಕೇಳ್ತಾನೆ. ದೊಡ್ಡ ಮನುಷ್ಯ ಅಂದ್ಕೊಂಡಿರೋ ನಮ್ಮ ದೊಡ್ಡಪ್ಪ ಬದುಕಿರೋ ಗಂಟ ನನಗೆ ನೆಮ್ಮದಿ ಇಲ್ಲ, ಅವನು ನೆಗೆದ್ಕೊಂಡ್ರೆ ಮಾತ್ರ ನಾನು ರಾಜನಾಗಿ ಮೆರೆಯೋಕ್ಕೆ ಸಾಧ್ಯ. ದಮ್ಮಿದ್ರೆ ಕೊಡು ಅಂತಾನೆ ಸುಭಾಷ. ಈಗ ನಿನಗಿರೋ ನೋವಿಗೆ ದಮ್ಮೆಲ್ಲ ಸೆಟ್ಟಾಗಲ್ಲ, ತಗೋ ನಿನಗೆ ಇದೇ ಸರಿಯಾದ ಮದ್ದು ಅಂತ ಗಾಂಜಾ ಕೊಡ್ತಾನೆ ಸುಭಾಷನ್ ಫ್ರೆಂಡು. ಸುಭಾಷನ್ ಫ್ರೆಂಡು ಶಿವರಾಮೇಗೌಡ್ರನ್ನ ನೋಡಿ, ಮಗ ಅಲ್ಲಿ ಬರ್ತಾ ಇರೋದು ನಿಮ್ಮ ದೊಡ್ಡಪ್ಪ ಅಲ್ವಾ ಅಂತ ಕೇಳ್ತಾರೆ. ಅಲ್ಲ ಮಗ, ನಿಮ್ಮ ದೊಡ್ಡಪ್ಪ ಅಷ್ಟು ದೊಡ್ಡ ಮಂತ್ರಿ ಆದ್ರೂ ಒಬ್ಬರು ಸೆಕ್ಯೂರಿಟಿ ಇಲ್ದೇನೆ ಆಕಾಶ ತಲೆ ಮೇಲೆ ಬಿದ್ದಂಗೆ ನಡ್ಕೊಂಡು ಹೋಗ್ತಾವ್ರೆ ಅಂತ ಸುಭಾಷನ್ ಫ್ರೆಂಡ್ ಹೇಳ್ತಾನೆ. ಮಗ, ಇನ್ನೊಂದು ದಮ್ಮಿದ್ರೆ ಕೊಡೋ ಅಂತಾನೆ ಸುಭಾಷ. ಸಾಕ್ಬಿಡೋ ಅಂತ ಸುಭಾಷನ್ ಫ್ರೆಂಡ್ ಹೇಳ್ತಾನೆ. ನನಗಿರೋ ನಶಕ್ಕೆ ಈಗ ಒಂಚೂರು ಮತ್ತೆ ಇರ್ತಾ ಇಲ್ಲ, ಕೊಡೋ ಅಂತ ಹೇಳ್ತಾನೆ ಸುಭಾಷ. ಅವಾಗಲೇ ಏನೋ ಕೇಳ್ತಾ ಇದ್ದಲ್ಲ ಅಂತಾನೆ ಸುಭಾಷ. ಅದೇ ಒಬ್ಬರೇ ಓದ್ತಾ ಇದ್ರಲ್ಲ ಯಾಕೆ ಅಂತಂದೆ ಅಂತ ಸುಭಾಷನ್ ಫ್ರೆಂಡು ಹೇಳ್ತಾನೆ. ಅವನ ಆಯಸ್ ಮುಗ್ದು ಸಾವು ಹಿಂದೆ ಕಾದು ಕುಂತೈತಲ್ಲ, ಅದಕ್ಕೆ. ಇವನು ಜೀವಂತವಾಗಿದ್ದರೆ ತಾನೇ ನನ್ನ ಕಷ್ಟ, ನನ್ನ ಬೀದಿ ಪಾಲು ಮಾಡಿದವನ್ನ ಬೀದಿ ಹೆಣ ಮಾಡಲಿ ಅಂತಾನೆ ಅದ್ಯಾವರು ಇಂಥ ಸುವರ್ಣ ಅವಕಾಶ ಕೊಟ್ಟಿರೋದು ಕಣ್ಲಾ ಸುಭಾಷ ಹೇಳ್ತಾನೆ. ಏನು ಆಟಗಳು ಆಡ್ತಾ ಇದೆಯಾ ಮಗ? ಮಿನಿಸ್ಟ್ರು ಕಣೋ, ಆಮೇಲೆ ನಮ್ಮನ್ನ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಂತಾನೆ ಸುಭಾಷನ್ ಫ್ರೆಂಡು. ಸರಿಯಾಗಿ ಸುತ್ತಮುತ್ತ ನೋಡು, ಒಂದು ನೆರಪಳ್ಳಿಯನ್ನೂ ಇಲ್ಲ, ಜೊತೆಗೆ ಈ ಸುತ್ತಮುತ್ತ ಎಲ್ಲೂ CC ಕ್ಯಾಮ್ರಾ ಕೂಡ ಇಲ್ಲ, ಇಲ್ಲಿ ಏನು ನಡೀತದೆ ಅಂತ ಯಾರಿಗೂ ಗೊತ್ತಾಗೋಕ್ಕಿಲ್ಲ ಅಂತ ಹೇಳ್ತಾ ಕಾರ್ ಕೀ ಕೊಡು ಅಂತಾನೆ ಸುಭಾಷ. ಇನ್ನೊಂದ್ಕಿಂತ ಯೋಚನೆ ಮಾಡು ಮಗ ಅಂತ ಸುಭಾಷನ್ ಫ್ರೆಂಡ್ ಹೇಳ್ತಾನೆ. ಎದ್ರುಕೊಂಡು ಸಾಯ್ತಿಯಲ್ಲೋ, ಏನೂ ಆಗೋಕ್ಕಿಲ್ಲ ಕೊಡು ಅಂತ ಕೇಳ್ತಾನೆ ಸುಭಾಷ. ಕಾರ್ ಕೀ ಇಸ್ಕೊಂಡು ಸುಭಾಷ, ಶಿವರಾಮ ನನ್ನನ್ನೇ ಬೀದಿ ಪಾಲ್ ಮಾಡಿದ್ಯಾ, ಇವತ್ತು ಅದ್ಯಾವ್ರೇ ಬಂದರೂ ನನ್ನ ಕೈನಿಂದ ಉಳಿಸ್ಕೊಳಕ್ಕಾಗಕ್ಕಿಲ್ಲ,
ಸುಭಾಷ ಹೇಳ್ತಿರ್ತಾನೆ, ಮಗ ಸುಮ್ಮನೆ ತೊಂದರೆನ ಮೈ ಮೇಲೆ ಹೇಳ್ಕೊಬೇಡ, ನನ್ನ ಮಾತು ಕೇಳಲು ಅಂತಾನೆ ಸುಭಾಷನ ಫ್ರೆಂಡು. ಸುಭಾಷ ಅವನ ಫ್ರೆಂಡು ಕತ್ತನ ಪಟ್ಟೆ ಹಿಡ್ಕೊಂಡು ಉಸಿರು ಬಿಡಬೇಡ, ಅವ್ನ ಸಾವು ಇವತ್ತು ನನ್ನ ಕೈಲೇನೆ, ಗಾಡಿ ಹತ್ತು ಅಂತ ಹೇಳಿ ಇಬ್ಬರು ಗಾಡಿ ಹತ್ತುತ್ತಾರೆ. ಶಿವರಾಮೇಗೌಡರು ಇತ್ತ ಹತ್ಕೊಂಡು ಹೋಗ್ತಿರ್ತಾರೆ. ಸುಭಾಷ ಕಾರಲ್ಲಿ ಬಂದು ಗುದ್ದು ಬಿಡ್ತಾನೆ. ಶಿವರಾಮೇಗೌಡರು ಮೇಲಕ್ಕೆ ಎಗರಿ ಕೆಳಗಡೆ ಬಿದ್ದೋಗ್ತಾರೆ. ಕಾರ್ ಓಡಿಸ್ಕೊಂಡು ಮುಂದಕ್ಕೆ ಹೋಗಿ ಹಿಂದಕ್ಕೆ ತಿರುಗಿ ನೋಡಿ ಶಿವರಾಮೇಗೌಡ್ರನ್ನ ಸುಭಾಷ ಓದ ಶಿವರಾಮೇಗೌಡ ಓದ ಅಂತ ಕಿರ್ಚಿತಿರ್ತಾನೆ. ಲೇ ಮಗ, ಯಾರಾದರೂ ನೋಡೋಕ್ಕಿಂತ ಮುಂಚೆ ನಡೆಯಲ್ಲೋ ಅಂತಾನೆ ಸುಭಾಷನ ಫ್ರೆಂಡು. ಒಂದು ನಿಮಿಷ ಇರಲ್ಲ ಮಗ, ನೋಡ್ಕೊ ಬರ್ತೀನಿ, ಬದುಕಿದನೋ ಸತ್ತಿದನೋ ಅಂತಾನೆ ಸುಭಾಷ. ಲವ್, ನೀನು ಗುದ್ದಿರೋ ಏಟ್ಗೆ ಬದುಕಿರೋ ಚಾನ್ಸೇ ಇಲ್ಲ, ನಡಿಯಪ್ಪ ನೀನು ಅಂತಾನೆ ಸುಭಾಷನ ಫ್ರೆಂಡು. ನನ್ನ ಪಾಲಿನ ಶತ್ರು ಸತ್ತೋದ ಅಂತ ಹೇಳ್ತಿರ್ತಾನೆ ಸುಭಾಷ. ಯಪ್ಪ ನಡಿಯಪ್ಪ ನಿಂದಮ್ಮಯ್ಯ ಅಂತೀನಿ ಅಂತ ಹೇಳ್ತಿರ್ತಾನೆ ಸುಭಾಷನ ಫ್ರೆಂಡು. ಸುಭಾಷ ಮತ್ತು ಅವನ ಫ್ರೆಂಡು ಕಾರ್ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲೇ ಬರ್ತಿದ್ದ ಊರಿನ ಒಬ್ಬನು ದಾರಿಯಲ್ಲಿ ನಡ್ಕೊಂಡು ಬರ್ತಿರ್ತಾನೆ. ಅವರು ಶಿವರಾಮೇಗೌಡ್ರನ್ನ ನೋಡಿ ಹತ್ರಕ್ಕೆ ಹೋಗಿ ನೋಡಿ, ಯಾರು ಹಿಂಗೆ ಬಿದ್ದವ್ರಲ್ಲ, ಇವರು ನಮ್ಮ ಮಂತ್ರಿಗಳು ಶಿವರಾಮೇಗೌಡ್ರಲ್ವೇ, ಮೊದಲು ಅವರೊಟ್ಟಿಗೆ ವಿಷಯ ಮುಟ್ಟಿಸ್ಬೇಕು ಅಂತ ಹೇಳ್ಕೊಂಡು ಓಡ್ ಬಂದು ಗೇಟಲ್ಲಿರೋ ಪೊಲೀಸು ಮತ್ತು ಬಾಡಿಗಾರ್ಡು PAಗೆಲ್ಲ ಹೇಳ್ತಿರ್ತಾನೆ. ಸರ್ ಅಲ್ಲಿ ಅಂತ ಹೇಳ್ತಿರ್ತಾನೆ. ಯಾರಯ್ಯ ನೀನು, ಯಾಕೆ ಹಿಂಗೆ ಬಡ್ಕೊತ ಇದೆಯಾ ಅಂತ ಹೇಳ್ತಾರೆ ಪೊಲೀಸು. ಅಲ್ಲಿ ಶಿವರಾಮೇಗೌಡ್ರಿಗೆ ಅಂತ ಎಲ್ಲ ವಿವರವಾಗಿ ಹೇಳ್ತಿರ್ತಾನೆ. ಪೊಲೀಸು ಓಡೋಗಿ ಮನೇಲಿ ಹೇಳ್ತಾನೆ. ಹೇಳಕ್ಕೆ ಬಂದಿದ್ದ ವ್ಯಕ್ತಿ ಮತ್ತು PA ಬಾಡಿಗಾರ್ಡ್ ಎಲ್ಲ ಶಿವರಾಮೇಗೌಡ್ರ ಹತ್ರಕ್ಕೆ ಓಡೋಗ್ತಾರೆ. ಸರ್ ಅಂದ್ಕೊಂಡು ಪೊಲೀಸು ಮನೆ ಒಳಗಡೆ ಬರ್ತಾನೆ. ಯಾಕ್ರಿ ಏನಾಯಿತು, ಯಾಕೆ ಹಿಂಗೆ ಗಾಬರಿ ಆಗಿದ್ದೀರಾ ಅಂತಾರೆ ಗೋವಿಂದೇಗೌಡರು. ಅಲ್ಲಿ ಮಿನಿಸ್ಟ್ರ್ ಸಾಹೇಬ್ರಿಗೆ ಅಂತ ಹೇಳಿ ಪೊಲೀಸು ಎಲ್ಲ ವಿವರವಾಗಿ ಹೇಳ್ತಿರ್ತಾರೆ. ಅಯ್ಯೋ ದೇವ್ರೇ, ನಮ್ಮ ಮಗನಿಗೆ ಏನು ಮಾಡಿಬಿಟ್ಯಪ್ಪ, ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಾ ಇದೆಯಾ ನಮ್ಮ ಮಗನಿಗೆ ನಮಗೆ ಅಂತ ಹೇಳ್ಕೊಂಡು ಅಜ್ಜಮ್ಮ ಗೋಳಾಡ್ತಿರ್ತಾಳೆ. ಅವ್ವ ಒಸಿ ಸಮಾಧಾನ ಮಾಡ್ಕೊ, ಅದೇನಾಗಿದ್ದದೋ ವಿಚಾರಿಸೋಣ ಗೋವಿಂದೇಗೌಡರು ಹೇಳ್ತಾರೆ. ಅಮ್ಮಮ್ಮ ಅಂದ್ಕೊಂಡು ಅಜ್ಜಿ ವಾಯ್ಸ್ ಕೇಳಿಸ್ಕೊಂಡು ಬರ್ತಾನೆ ಭದ್ರಾ. ಯಾಕಮ್ಮಮ್ಮ ಅಳ್ತಾ ಇದ್ದೀ ಅಂತ ಕೇಳ್ತಾನೆ ಭದ್ರಾ. ಭದ್ರಾ ನಿಮ್ಮ ಅಪ್ಪನಿಗೆ ಯಾರೋ ಗಾಡಿಯಿಂದ ಗುದ್ಬಿಟ್ರಂತೆ ಕಣ್ಲಾ ಅಂತ ಹೇಳ್ತಾಳೆ ಅಜ್ಜಮ್ಮ. ಏನು ಹೇಳ್ತಾ ಇದೀಯ ಅಮ್ಮಮ್ಮ ನೀನು ಅಂತ ಭದ್ರಾ ಕೇಳ್ತಾನೆ. ಹೂ ಕಣ್ಲಾ, ಯಾರೋ ಗಾಡಿಯಿಂದ ಗುದ್ಬಿಟ್ರಂತೆ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನಾಯಿತು ಹೆಂಗಾಯ್ತು ಅಂತ ಕೇಳ್ತಾನೆ ಭದ್ರಾ ಪೊಲೀಸ್ನ. ಎಲ್ಲ ವಿವರವಾಗಿ ಹೇಳಿದ್ದಾದ್ಮೇಲೆ, ಅಪ್ಪ ಇನ್ನು ಯಾಕ್ರಿ ಒಬ್ಬರೇ ಕಳಿಸಿದ್ರಿ, ನೀವು ಹೋಗ್ಬೇಕಾಗಿತ್ತು ತಾನೇ ಅವ್ರ ಜೊತೆಗೆ ಅಂತ ಭದ್ರಾ ಗದರ್ತಾನೆ. ಸರ್ ಜೊತೆಲಿ ನಾವು ಬರ್ತೀವಿ ಅಂತಂದ್ರು, ಬೇಡ ಅಂತ ಹೇಳಿ ಒಬ್ಬರೇ ಹೋದ್ರು ಸರ್ ಅಂತಾರೆ ಪೊಲೀಸು. ನಾನು ನನ್ನ ಮಗನ ನೋಡಬೇಕು ಅಂತ ಅಜ್ಜಮ್ಮ ಗೋಳಾಡ್ತಿರ್ತಾಳೆ. ಅಮ್ಮಮ್ಮ ನಡಿ ಹೋಗೋಣ ಅಂತ ಹೇಳಿ ಕೋಟ್ಲೆ ಬಾರ್ಲಾ ಅಂತ ಹೇಳಿ ಮನೆಯಿಂದ ಎಲ್ಲರೂ ಹೊರಡ್ತಾರೆ. ಎಲ್ಲರೂ ಬಂದು ಹಾಸ್ಪಿಟ್ಲಲ್ಲಿ ಅಳ್ತಾ ಕೂತಿರ್ತಾರೆ. ಭದ್ರಾ ನನ್ನ ಮಗನಿಗೆ ಏನಾಯ್ತಲಾ ಅಂತ ಅಜ್ಜಮ್ಮ ಅಳ್ತಿರ್ತಾರೆ. ಗೋವಿಂದೇಗೌಡರು ನೀರು ತಗೊಂಡು, ಅವ್ವ ಒಂದೇ ಪರಿಸ್ಥಿತಿಗೆ ನೀನು ಹಿಂಗೆ ಅಳ್ತಾ ಇದ್ರೆ ನಿನ್ನ ಆರೋಗ್ಯದ ಸ್ಥಿತಿ ಏನಾಗಬೇಡ ನೋಡು, ಅಣ್ಣನಿಗೇನು ಆಗೋಕ್ಕಿಲ್ಲ, ಒಸಿ ಸಮಾಧಾನ ಮಾಡ್ಕೊ, ತಗ ನೀರು ಕುಡಿ ಅಂತ ಗೋವಿಂದೇಗೌಡರು ನೀರು ಕುಡ್ಸೋದಕ್ಕಂತ ಹೋಗ್ತಾರೆ. ಅಜ್ಜಮ್ಮ ಬೇಡ ಅಂತ ಹೇಳಿ, ಹೆಂಗೋ ಸಮಾಧಾನ ಮಾಡ್ಕೊಂಡ್ಲಿ, ನನ್ನ ಮಗ ಅಲ್ಲಿ ಹಂಗೆ ಮಲಗಿರ್ಬೇಕಾದ್ರೆ ನಾನು ಹೆಂಗೋ ಧೈರ್ಯ ತಗೊಂಡ್ಲಿ, ಈ ಎತ್ಕರಳಿನ ಸಂಕಟ ಅದ್ಯಾವ್ರಿಗೆ ಗೊತ್ತಾಗಕ್ಕಿಲ್ವೇ, ಕಂದನ್ಗೆ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಗೋಳಾಡ್ತಿರ್ತಾಳೆ ಅಜ್ಜಮ್ಮ. ಆಗಿದ್ದಲ್ಲ ಕಣವ್ವ, ಪಾಪಿ ಮಾಡಿದ್ದು, ನಮ್ಮ ಅಣ್ಣನಿಗೆ ಮೊಮ್ಮಗಳು ಬರ್ತಾಳೆ ಅಂತ ಆಸೆ ಕನಸುಗಳನ್ನೆಲ್ಲ ಹುಟ್ಟಾಕಿ ಮೋಸ ಮಾಡಿ ಇಂಥ ಸ್ಥಿತಿಗೆ ತಂದಿಟ್ಬಿಟ್ಲು. ಇಷ್ಟಕ್ಕೆಲ್ಲ ಕಾರಣ ಅವಳಿಂದನೇ ಇವತ್ತು ನಮ್ಮ ಅಣ್ಣ ಈ ಸ್ಥಿತಿಯಲ್ಲಿ ಮಲಗಿರೋದು ಅಂತಾಳೆ ಸಾವಿತ್ರಿ. ಮೋಸಗಾತಿ, ಮನೆ ಹಾಳಿ ಹೋಯ್ತು, ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಯಿತು ಸಾವಿತ್ರಿ ಹೇಳ್ತಾಳೆ. ಮೋಹನ ಅವ್ರಿಗೇನಾದರೂ ಆದರೆ ನಾನು ಮಾತ್ರ ಜೀವಂತವಾಗಿರೋಕ್ಕಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಏನಾಗದೆ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು ಹಿಂಗೆಲ್ಲ, ಅಪ್ಪಯ್ಯನಿಗೆ ಏನೂ ಆಗೋಕ್ಕಿಲ್ಲ, ಒಸಿ ಧೈರ್ಯವಾಗಿರು ಅಂತ ಹೇಳ್ತಾನೆ ಭದ್ರಾ. ಡಾಕ್ಟ್ರು ಹೊರಗಡೆ ಬರ್ತಾರೆ. ಡಾಕ್ಟ್ರೇ ಅಪ್ಪಯ್ಯನಿಗೆ ಏನಾಯಿತು ಅಂತ ಭದ್ರಾ ಕೇಳ್ತಾನೆ. ಪೇಷಂಟ್ಗೆ ಏನಾಗಬೇಕು ನೀವು ಅಂತ ಡಾಕ್ಟ್ರು ಕೇಳ್ತಾರೆ. ಮಗ ಆಗಬೇಕು ಅಂತ ಹೇಳ್ತಾನೆ ಭದ್ರಾ. ಯು ಪ್ಲೀಸ್ ಕಮ್ ಅಂತ ಕರ್ಕೊಂಡೋಗ್ತಾರೆ ಡಾಕ್ಟ್ರು ಭದ್ರನ್ನು ಮತ್ತು ಗೋವಿಂದೇಗೌಡ್ರು. ಇತ್ತ ಅಜ್ಜಮ್ಮ, ಅಯ್ಯೋ ದೇವ್ರೆ, ಇವ್ರು ಏನು ಹೇಳೋರೋ ಕಾಣಲ್ಲಪ್ಪ ಅಂತ ಹೇಳ್ತಿರ್ತಾರೆ. ಇತ್ತ ಗೋವಿಂದೇಗೌಡರು, ಡಾಕ್ಟ್ರೇ ನಮ್ಮ ಅಣ್ಣ ಹೆಂಗವ್ರೆ, ಅವ್ರಿಗೇನು ತೊಂದರೆ ಇಲ್ಲ ತಾನೇ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಇಂಥ ಆಕ್ಸಿಡೆಂಟ್ ಆದವಾಗ ಏನಾದರೂ ಅನಾಹುತ ಆದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ಟೈಮಲ್ಲಿ ಕರ್ಕೊಬಂದಿರೋದಕ್ಕೆ ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟ್ರ್ ಹೇಳ್ತಾರೆ. ಡಾಕ್ಟ್ರೇ ನೀವೇನಾದರೂ ಮಾಡಿ ಡಾಕ್ಟ್ರೇ, ಆದರೆ ನಮ್ಮ ಅಪ್ಪನಿಗೇನೂ ಆಗಬಾರ್ದು ಅಂತ ಭದ್ರಾ ಹೇಳ್ತಾನೆ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಧೈರ್ಯವಾಗಿರಿ ನೀವು, ಫಾರ್ಮಾಲಿಟೀಸಿಗೆ ಸೈನ್ ಮಾಡಬೇಕಾಗುತ್ತೆ, ಅವರು ಹೆಂಡ್ತಿ ಬಂದಿದ್ದಾರಲ್ವಾ ಅಂತ ಕೇಳ್ತಾರೆ ಡಾಕ್ಟ್ರು. ಹೂವು ಡಾಕ್ಟ್ರೇ ಬಂದಿದ್ದಾರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹಾಗಾದರೆ ಸಿಸ್ಟರ್ ಬಂದು ಫಾರ್ಮಾಲಿಟೀಸು ಕಂಪ್ಲೀಟ್ ಮಾಡ್ಕೊತಾರೆ ಅಂತ ಡಾಕ್ಟ್ರು ಹೇಳಿ ಹೊರಡ್ತಾರೆ. ಅಪ್ಪಯ್ಯನಿಗೇನು ಆಗೋಕ್ಕಿಲ್ಲ ತಾನೇ ಚಿಕ್ಕಪ್ಪ ಅಂತ ಭದ್ರಾ ಕೇಳ್ತಾನೆ. ಡಾಕ್ಟ್ರು ಹೇಳೋರೆ ತಾನೇ ಏನೂ ಆಗೋಕ್ಕಿಲ್ಲ ಅಂತ, ಸುಮ್ಮನೆ ಇರಲ್ಲ, ಸಮಾಧಾನ ಮಾಡ್ಕೊಳ್ಲಾ ಅಂತಾರೆ ಗೋವಿಂದೇಗೌಡರು. ನೀನೇ ಹಿಂಗೆ ಎದ್ರುಕೊಂಡ್ರೆ ಅವ್ರನ್ನೆಲ್ಲ ಹೆಂಗ್ಲ ಸಮಾಧಾನ ಮಾಡೋದು, ಸಮಾಧಾನ ಮಾಡ್ಕೊಳ್ಲಾ ಅಂತ ಬೆಂತಟ್ತಿರ್ತಾರೆ
ಗೋವಿಂದೇಗೌಡರು. ಚಿಕ್ಕಪ್ಪ ಅಂತ ತಬ್ಕೊಂಡು ಅಳ್ತಿರ್ತಾನೆ ಭದ್ರ. ಹೊರಗಡೆ ಸಿಸ್ಟರ್ ಬಂದು ಸೈನ್ ಹಾಕೋದಕ್ಕೆ ಫಾರಮ್ ಕೊಡ್ತಾರೆ. ಅಮ್ಮ ಇಲ್ಲಿ ಸೈನ್ ಹಾಕಮ್ಮ ಒಂದು ಅಂತ ಹೇಳ್ತಾನೆ ಭದ್ರ. ಅದೆಲ್ಲ ಇರಲಿ, ಮೊದಲು ನಿಮ್ಮ ಅಪ್ಪಯ್ಯ ಹೆಂಗವ್ರೆ ಅಂತ ಹೇಳು ಅಂತಾಳೆ ಮೋಹನ. ಅದಕ್ಕೆ ಅಣ್ಣನಿಗೆ ಯಾವ ಅಪಾಯನೂ ಇಲ್ವಂತೆ, ನಾವೇನು ಹೆದರ್ಕೊಳ್ಳಂಗಿಲ್ಲ ಅಂತ ಡಾಕ್ಟ್ರು ಹೇಳವ್ರೆ. ತಲೆಗೆ ಏಟಾಗಿರೋದಕ್ಕೆ ಒಂದು ಚಿಕ್ಕ ಆಪ್ರೇಷನ್ ಮಾಡ್ಬೇಕಂತೆ. ಹೊಟ್ಟೆಯ ಅಂತಾರೆ ಗೋವಿಂದೇಗೌಡರು. ಅಯ್ಯೋ ಆಪ್ರೇಷನ್ ಮಾಡ್ಬೇಕಂತ ಅಂತಾಳೆ ಮೋಹನ. ನೀವೇನು ಗಾಬರಿ ಪಡಬೇಡಿ ಗೋವಿಂದೇಗೌಡರು ಹೇಳ್ತಾರೆ. ಹಂಗಾದ್ರೆ ಜಾಸ್ತಿ ಏನಾದ್ರು ಅಂತಾಳೆ ಮೋಹನ. ಇಲ್ಲ ಕಣವ್ವ, ಹಸಿ ಚಿಕ್ಕದಾಗೆ ಆಗೋದಂತೆ, ಏನೂ ಆಗೋಕ್ಕಿಲ್ಲ, ನೀನು ಒಂದು ಸೈನ್ ಮಾಡಿಬಿಡು ಅಂತ ಭದ್ರ ಹೇಳ್ತಾನೆ. ಸೈನ್ ಮಾಡಿ ಕೊಡ್ತಾಳೆ ಮೋಹನ. ಇತ್ತ ಕ್ವಾಟ್ಲೆ ಒಂದು ಸೈಡಿಗೆ ಬಂದು ವಿದ್ಯವ್ರ ಅಪ್ಪನಿಗೆ ಫೋನ್ ಮಾಡ್ತಿರ್ತಾನೆ. ವಿದ್ಯವ್ರ ಮನೆಯಲ್ಲಿ ಎಲ್ಲರೂ ಒಂದು ಕಡೆ ಕೂತಿರ್ತಾರೆ. ಫೋನ್ ರಿಂಗ್ ಆಗ್ತಾ ಇರುತ್ತೆ. ಎತ್ಕೊಂಡು ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ಯಾ ಕ್ವಾಟ್ಲೆ ಅಂತಾರೆ ವಿದ್ಯವ್ರಪ್ಪ. ಇಲ್ಲ ಚೆಲ್ವಣ್ಣ, ಒಂದು ದೊಡ್ಡ ಅನಾಹುತ ಆಗೋಗದೆ, ಅದನ್ನು ಹೇಳಕ್ಕೆ ಫೋನ್ ಮಾಡಿದೆ ಅಂತ ಕ್ವಾಟ್ಲೆ ಅಂತಿದ್ದಂಗೆ ಗಾಬರಿ ಆಗ್ತಾಳೆ ವಿದ್ಯಾ. ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಅನಾಹುತವೇ, ಅಂಥದ್ದೇನಾಯ್ತಪ್ಪ ಅಂತಾನೆ ವಿದ್ಯವ್ರಪ್ಪ. ಅದು ನಮ್ಮ ಮಾವಯ್ಯನಿಗೆ ಅಂತ ವಿವರವಾಗಿ ಎಲ್ಲ ಹೇಳ್ತಿರ್ತಾನೆ ಕ್ವಾಟ್ಲೆ. ಸರಿ, ಮಾವಯ್ಯನ ಪರಿಸ್ಥಿತಿ ಗೊತ್ತಾದ್ಮೇಲೆ ಫೋನ್ ಮಾಡ್ತೀನಿ ಕ್ವಾಟ್ಲೆ ಹೇಳ್ತಾನೆ. ಸರಿ ಹುಷಾರು ಕಾಣ್ಲಪ್ಪ ಅಂತ ಹೇಳ್ತಾರೆ ವಿದ್ಯವ್ರಪ್ಪ. ಅಯ್ಯೋ ಶಿವನೇ, ಗ್ರಾಚಾರ ಬಂತಲ್ಲಪ್ಪ, ಅಯ್ಯೋ ಮೊದಲು ಹೋಗೋಣ ನಡಿ ಅಂತ ರತ್ನ ಹೇಳ್ತಾಳೆ. ಅಲ್ಲ ರತ್ನಿ, ಇವಾಗ ನಾವು ಅಲ್ಲೋದ್ರೆ ಸಂದಾಕಿರೋಕಿಲ್ವೇನೋ ಅಂತ ವಿದ್ಯವ್ರಪ್ಪ ಹೇಳ್ತಾರೆ. ಅಯ್ಯೋ ಏನಯ್ಯ ಹೇಳ್ತಾ ಇದೆಯಾ, ಇಂಥ ಕಷ್ಟ ಬಂದಾಗ ಹೋಗ್ದಿರ ಇದ್ರೆ ನಮ್ಮನ್ನು ಮನುಷ್ಯರು ಅಂತ ಕರೀತಾರ ಅಂತ ರತ್ನ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.